ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಹಾಗೂ ಗವರ್ನಮೆಂಟ್ ಎಕ್ಸಾಮ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗವರ್ನಮೆಂಟ್ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಎಲ್ಲ ನೋಟಿಫಿಕೇಶನ್ಸ್ಗಾಗಿ ನೀವು ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಈ ಒಂದು KPCL ನೋಟಿಫಿಕೇಶನ್ 2017ರಲ್ಲಿ ಬಂದಿರುತ್ತೆ. ಈ ಒಂದು ನೋಟಿಫಿಕೇಶನಿನ ಪ್ರಾಸೆಸ್ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡುವಂಥ ಪ್ರಾಸೆಸ್ಸು ಪಾಸ್ಟ್ ಒಂದು 4 to 5 months ಇಂದ ನಡೀತಾ ಇದೆ. ಸೊ ಈಗಾಗಲೇ ಆಲ್ಮೋಸ್ಟ್ 300 to 400 ಆಸ್ಪಿರೆಂಟ್ಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿದ್ದಾರೆ. ಇನ್ನು ಯಾರ್ದೆಲ್ಲ ಸಿಂಧುತ್ವ ಕಂಪ್ಲೀಟ್ ಆಗಿಲ್ಲ, ಸಿಂಧುತ್ವ ಪ್ರಾಸೆಸಲ್ಲಿದೆ, ಆ ಒಂದು ಆಸ್ಪಿರೆಂಟ್ಸ್ಗೆ ಇನ್ನೂ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡಿರಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗುತ್ತೆ. 622 ಜನ ಆಸ್ಪಿರೆಂಟ್ಸ್ನು ಜಾಬ್ಗೆ ಜಾಯ್ನ್ ಆಗಿರ್ತಾರೆ. ಏನೋ ಒಂದಿಷ್ಟು ವೇಕೆನ್ಸೀಸು ವೇಕೇಟ್ ಆಗ್ಬೋದು, ಅಂದರೆ ಜಾಯಿನ್ ಆಗದೇನೂ ಇರ್ಬೋದು. ಆ ಒಂದು ವೇಕೇಟ್ ಆಗುವಂಥ ವೇಕೆನ್ಸೀಸ್ಗೆ 1:2 ಲಿಸ್ಟು ಪ್ರಿಪೇರ್ ಆಗುತ್ತೆ. ಸೊ ಯಾರೆಲ್ಲ 1:2 ಲಿಸ್ಟ್ಗಾಗಿ ವೆಯ್ಟ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಆ ಒಂದು ಲಿಸ್ಟನ್ನು ಬರುತ್ತೆ. ಸೊ ವೆಯ್ಟ್ ಮಾಡಿ. ಸೊ ಈಗ ಈ ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತೆ. ಸೊ ನೋಡಿ ಆಸ್ಪಿರೆಂಟ್ಸ್, 2017ರಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಜನ ಆಸ್ಪಿರೆಂಟ್ಸು ಕಷ್ಟಪಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನ್ಗಾಗಿ. ಸೊ ಕಷ್ಟಪಟ್ಟು ತಮ್ಮ ಪರಿಶ್ರಮೆಯಿಂದ ಇವತ್ತು ಅವರು ತಮ್ಮ ಕನಸನ್ನ ರೀಚ್ ಆಗಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಪ್ರೀವಿಯಸ್ ಆಗಿ ನಾನು ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸ್ ಸಂಬಂಧಪಟ್ಟಂಥದ್ದು. ಸೊ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಇಷ್ಟು ವರ್ಷ ಶ್ರಮೆಪಟ್ಟು ನಿಮ್ಮ ಹೆಸರುಗಳನ್ನು ಫೈನಲಿಸ್ಟಲ್ಲಿ ಬಂದು ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಇಶ್ಯೂ ಮಾಡ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ವಪೂರ್ವಕ ಧನ್ಯವಾದಗಳು. ಸೊ ನಿಮ್ಮ ಶ್ರಮೆ ಇವತ್ತು, ನಿಮ್ಮ ಒಂದು ಪರಿಶ್ರಮ ಇವತ್ತು ನನಸಾಗಿದೆ, ನಿಮ್ಮ ಕನಸು ಒಂದು ನನಸಾಗಿದೆ. ಇವತ್ತು ನೀವು ನಿಮ್ಮ ಡ್ರೀಮ್ ಜಾಬ್ನ ಪಡೆದುಕೊಂಡಿದ್ದೀರಾ. ಸಾಕಷ್ಟು ಜನ ಆಸ್ಪಿರೆಂಟ್ಸ್ಗೆ ಗೌರ್ನಮೆಂಟ್ ಜಾಬ್ ಪಡಿಬೇಕು, ಗೌರ್ನಮೆಂಟ್ ಅಫಿಷಿಯಲ್ ಆಗಬೇಕು ಅನ್ನೋದೊಂದು ಚಿಕ್ಕ ಕನಸಾಗಿರುತ್ತೆ. ಸೊ ಆ ಕನಸನ್ನು ನೀವು ಇವತ್ತು ನೆರವೇರಿಸ್ಕೊಂಡಿದ್ದೀರಾ. ಸೊ ಇದೇ ರೀತಿಯಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋಟಿಫಿಕೇಷನ್ಸ್ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸರ್ಕಾರ 56,000 ವೇಕೆನ್ಸೀಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಒಂದು ಪ್ಲ್ಯಾನ್ನಲ್ಲಿದೆ. ಮುಂದಿನ ಒಂದು 2 to 6 ತಿಂಗಳೊಳಗಡೆ ವೇಕೆನ್ಸೀಸ್ ಬರುತ್ತೆ, ನೋಟಿಫಿಕೇಷನ್ಸ್ ಬರುತ್ತೆ. ಅದರಲ್ಲಿ ಮೊದಲನೆಯ ನೋಟಿಫಿಕೇಷನ್ PCದಾಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ದಾಗಿರ್ಬೋದು, ಹಾಗೂ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಆಗಿರ್ಬೋದು, ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಆಗಿರ್ಬೋದು. ಈ ಎಲ್ಲ ನೋಟಿಫಿಕೇಷನು ಮುಂದಿನ 2 to 6 ತಿಂಗಳೊಳಗಡೆ ನೋಟಿಫಿಕೇಷನ್ಸ್ ರಿಲೀಸ್ ಆಗುತ್ತೆ. ಹಾಗೆ ಯಾರೆಲ್ಲ KPTCLಗಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಯಾರೆಲ್ಲ KPTCL ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೂ ಆ ನೋಟಿಫಿಕೇಷನು ಆದಷ್ಟು ಬೇಗನೆ ಬರುತ್ತೆ. ಈ ವರ್ಷ ಕೊನೆ ಆಗೋದ್ರೊಳಗಡೆ KPTCL ಕಡೆಯಿಂದ ಅಸಿಸ್ಟೆಂಟ್ ಲೈನ್ಮೆನ್ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದೆ. ಅದಾಗಿದ ನಂತರ AE, JE ಮತ್ತು AWA ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ಆಸ್ಪಿರೆಂಟ್ಸಿನ ಒಂದು ಯಶಸ್ಸಿನ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಈ 4 ಜನ ಆಸ್ಪಿರೆಂಟ್ಸು ನಮ್ಮ ಕಡೆಯಿಂದ ನಮ್ಮ ಒಂದು ಚಿಕ್ಕ ಪರಿಶ್ರಮೆಯಿಂದ ಯಶಸ್ಸಾಗಿದ್ದಾರೆ. ನಮ್ಮದು ಚಿಕ್ಕ ಪರಿಶ್ರಮೆ, ಆದರೆ ಅವರದು ಅತಿ ದೊಡ್ಡ ಪರಿಶ್ರಮ ಆಗಿರುತ್ತೆ. ಅವರ ಪರಿಶ್ರಮ ಮುಂದೆ ನಮ್ಮದು ಚಿಕ್ಕದಾಗಿರುತ್ತೆ. ಹಾಗಾಗಿ ಅವರ ಒಂದು ಯಶಸ್ಸನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಏನಕ್ಕಂದರೆ ನಾವು ಏನೇ ಕೆಲಸ ಮಾಡಿದ್ರೂ ಒಂದು 25% ಕೆಲಸ ಮಾಡಿರ್ತೀವಿ, ನೀವು ಅದಕ್ಕೆ 75% ಕೆಲಸ ಮಾಡಿರ್ತೀರ. ಹಾಗಾಗಿ ನಿಮ್ಮ ಯಶಸ್ಸು ನಿಮಗೆ ಬಂದಿರುತ್ತೆ. ನಾವು ಚಿಕ್ಕದಾಗಿ ಮಾಡಿರ್ತೀವಿ, ನೀವು ದೊಡ್ಡದಾಗಿ ಮಾಡಿರ್ತೀರ ಪರಿಶ್ರಮನ. ಹಾಗಾಗಿ ನಿಮ್ಮ ಪರಿಶ್ರಮ ಮುಂದೆ ನಮ್ಮ ಶ್ರಮೆ ಏನಿದೆ ಅಥವಾ ಪರಿಶ್ರಮ ಏನಿದೆ ಅದು ಚಿಕ್ಕದಾಗುತ್ತೆ. ಸೊ ಹಾಗಾಗಿನೇ ನಾನು ನಿಮಗೇನು ಹೇಳ್ತೀನಿ ಅಂದರೆ, ನಿಮ್ಮ ಕೆಲಸನೇ ಅತಿ ದೊಡ್ಡದು. ನೀವು ಜಾಸ್ತಿ ಮಾಡಬೇಕಾಗುತ್ತೆ ನಿಮ್ಮ ಕೆಲಸನ, ಅಂದರೆ ಪ್ರಿಪರೇಷನ್ನ. ನಾವೇನು ಮಾಡ್ಬೋದು, ಚಿಕ್ಕದಾಗಿ ನಿಮಗೆ ಗೈಡೆನ್ಸ್ ಮಾಡ್ಬೋದು ಅಥವಾ ಕ್ಲಾಸಸ್ನ ಮಾಡಿರ್ಬೋದು. ಸೊ ಇದು ಚಿಕ್ಕ ಪಾರ್ಟ್. ಇದು ನಮ್ಮದೇನಿದ್ರು ನಿಮಗೆ ಕೆಲಸ ಚಿಕ್ಕದಾಗಿರುತ್ತೆ. ಬಟ್ ನೀವು ಹಗಲು ರಾತ್ರಿ ಕಷ್ಟಪಡ್ತೀರ, ನಿಮ್ಮ ಸಮಯನ ಬಳಕೆ ಮಾಡ್ಕೊಂಡಿರ್ತೀರ, ನೀವು ಫೋಕಸ್ ಮಾಡಿರ್ತೀರ, ಸಾಕಷ್ಟು ಬಾರಿ ರಿವಿಷನ್ನ ಮಾಡ್ಕೊಂಡಿರ್ತೀರ, ಹಾಗೂ ಸಾಕಷ್ಟು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ಕೊಂಡಿರ್ತೀರ. ಸೊ ಇವೆಲ್ಲದು ನಿಮಗೆ ಅತಿ ದೊಡ್ಡದಾಗಿರುತ್ತೆ. ನನಗೇನೇ ಇದ್ದರೂ ಇವೆಲ್ಲ ದೊಡ್ಡದು. ಫಸ್ಟು ಸ್ಟೂಡೆಂಟಿನ ಪ್ರಿಪರೇಷನ್ ಆಗಿರುತ್ತೆ, ಅದ್ರ ಹಿಂದೆ ಇರುವಂಥ ಗುರುವಿನ ಒಂದು ಪ್ರಿಪರೇಷನ್ ಅಥವಾ ಅವರ ಶ್ರಮೆ ಏನಿರುತ್ತಲ್ಲ ಅದು ಚಿಕ್ಕದಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರು ಕಂಪ್ನಿಗಳಲ್ಲಿ ಕೆಲಸ ಮಾಡಿರುವಂಥ ಆಸ್ಪಿರೆಂಟ್ಸ್ ಆಗಿರುತ್ತೆ, ಕೆಲಸ ಮಾಡ್ಕೊಳ್ತಾ ಪ್ರಿಪರೇಷನ್ ಮಾಡ್ಕೊಂಡಿರೋಂಥವ್ರು. ಸೊ ಕೆಲಸ ಮಾಡ್ಕೊಳ್ಬೇಕಂದ್ರೆ ಅದು ದೊಡ್ಡ ಒಂದು ಚಾಲೆಂಜ್ ಆಗಿರುತ್ತೆ. ಏನಕ್ಕಂದರೆ ಟೈಮ್ ಕಮ್ಮಿ ಸಿಗ್ತಾ ಇರುತ್ತೆ. ಸಿಗುವಂಥ ಕಮ್ಮಿ ಟೈಮಲ್ಲಿ ನೀವು ನಿಮ್ಮ ಟೈಮ್ನ ಕೊಟ್ಟು ಫೋಕಸ್ ಮಾಡಿ ಎಲ್ಲ ಅಬ್ಸ್ಟ್ರಕ್ಷನ್ಸ್ನ ದೂರ ಇಟ್ಟು ನೀವು ನಿಮ್ಮ ಪ್ರಿಪರೇಷನ್ ಮೇಲೆ ಮಾಡಿ ಯಶಸ್ಸಾಗಬೇಕಂದ್ರೆ ದೊಡ್ಡ ಚಾಲೆಂಜ್. ಸೊ ಹಾಗಾಗಿ ಈ ಒಂದು ಆಸ್ಪಿರೆಂಟ್ಸ್ಗೆ ಅನುಷಾ HM, ವೇದಶ್ರೀ, ಧನಲಕ್ಷ್ಮಿ, ಸಾಯಿ ದುರ್ಗಾ ಹಾಗೂ ಇನ್ನೂ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಬಟ್ ನನಗೆ ಶಾರ್ಟ್ ಲಿಸ್ಟ್ ಆಗಿರುವಂಥ ಆಸ್ಪಿರೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಡೀಟೇಲ್ಸ್ನ ಶೇರ್ ಮಾಡಿಕೊಂಡು ತಮ್ಮ ಯಶಸ್ಸು ಬಗ್ಗೆ ಹೇಳಿರುವಂಥ ಆಸ್ಪಿರೆಂಟ್ಸ್ ಇವರಾಗಿರ್ತಾರೆ. ಸೊ ಹಾಗಾಗಿ ಯಾರು ನನಗೆ ಶೇರ್ ಮಾಡಿದರೆ ಅವರ ಒಂದು ಏನಂತಾರೆ ಇನ್ಫಾರ್ಮೇಷನ್ನ ಅಥವಾ ಡೀಟೇಲ್ಸ್ನ ಅಥವಾ ಸಕ್ಸಸ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟಿನ ಒಂದು ಚಿಕ್ಕ 10 to 15 ನಿಮಿಷ ಒಂದು ಇಂಟರ್ವ್ಯೂ ವಿಡಿಯೋನ ತೊಗೊಳ್ತೀನಿ. ಏನಕ್ಕಂದರೆ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇವರ ಮಾತುಗಳೇ ನಿಮಗೆ ಎನ್ಕರೇಜ್ಮೆಂಟ್ ಆಗಿರುತ್ತೆ. ಏನಕ್ಕಂದರೆ ನಮಗೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಜನ ಹೇಗೆ ಥಿಂಕ್ ಮಾಡ್ತಿರ್ತಾರೆ ಅಂದರೆ, ಜಾಬ್ಸ್ ಆಗಲ್ಲ,
ನೋಟಿಫಿಕೇಷನ್ಸ್ ಬಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ, ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು ಡೀಲ್ ಆಗೋಗುತ್ತೆ, ಅಥವಾ ಏನು ವೇಕೆನ್ಸೀಸ್ ಸೇಲ್ ಔಟ್ ಮಾಡ್ಕೊಳ್ತಾರೆ, ಸೋಲ್ಡ್ ಔಟ್ ಆಗೋಗುತ್ತೆ, ಅಥವಾ ಪೇಪರ್ ಲೀಕ್ ಆಗುತ್ತೆ. ಸೊ ಈ ಥರ ಹಲವಾರು ಇನ್ಫಾರ್ಮೇಷನ್ ನಮ್ಮ ಮಧ್ಯದಲ್ಲಿ ಏನಾಗ್ತಿರುತ್ತೆ, ಹರಡ್ತಾ ಇರುತ್ತೆ. ಸೊ ಈ ಥರ ನೆಗೆಟಿವ್ ಸಂದರ್ಭದಲ್ಲಿ ನಮ್ಮ ಥಾಟನು ನೆಗೆಟಿವಲ್ಲಿ ಹೋಗುತ್ತೆ. ಸೊ ಗೌರ್ಮೆಂಟ್ ಜಾಬ್ ಅನ್ನೋದೇ ದೂರದ ವಿಚಾರ ಆಗಿರುತ್ತೆ. ಸೊ ಗೌರ್ಮೆಂಟ್ ಜಾಬ್ ಪಡೆದುಕೊಳ್ಬೇಕಂದ್ರೇ ಅತಿ ದೊಡ್ಡ ವಿಚಾರ ಆಗೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯಾರಾದರೂ ಯಶಸ್ಸಾಗಿರುವಂಥವ್ರು ತಮ್ಮ ಸಕ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಯಾವುದೇ ಥರದ ಒಂದು ಕರಪ್ಷನ್ ಇಲ್ಲದೆ, ಬ್ರೈಬ್ ಕೊಡದೆ, ಪ್ಯೂರಾಗಿ ಮೆರಿಟ್ ಬೇಸಿಸ್ ಮೇಲೆ ತಮ್ಮ ಶ್ರಮೆಯಿಂದ, ತಮ್ಮ ಡೆಡಿಕೇಶನ್, ಕರೇಜ್, ಹಾರ್ಡ್ ವರ್ಕ್ ಏನೆಲ್ಲ ಒಂದು ವರ್ಡ್ಸ್ ಇದೆ, ಎಥಿಕಲ್ ವರ್ಡ್ಸ್ ಇದೆ, ಆ ಎಲ್ಲ ವರ್ಡ್ಸ್ಗೂ ಬಳಕೆ ಮಾಡಿಕೊಂಡು ತಮ್ಮ ಯಶಸ್ಸಾಗಿರ್ತಾರೆ. ಅವರ ಒಂದು ಸಕ್ಸಸ್ ಸ್ಟೋರಿ ನಿಮಗೆ ಭಾಳಷ್ಟು ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮ ಪ್ರಿಪರೇಷನ್ಗೆ ಬೂಸ್ಟಪ್ ಆಗುತ್ತೆ, ಸಕ್ಸಸ್ ಆಗಬೇಕು ಅನ್ನೋದಕ್ಕೆ ಮತ್ತೆ ಸ್ಪಿರಿಟ್ನ ತುಂಬುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಒಂದು ಚಿಕ್ಕ ವಿಡಿಯೋನ ನಾನು ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವ್ರದ್ದು KPCL ಹೇಗೆ ವರ್ಕ್ ನಡೀತಾ ಇದೆ, ಇವರ ಲೈಫ್ ಹೇಗಿದೆ, ಹಾಗೂ ಇವರು ಈ ಜಾಬ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ಹೇಗೆ ಶ್ರಮ ಪಟ್ಟಿದ್ದರು, ಆಗ ನಾನು ಚಿಕ್ಕ ಪುಟ್ಟ ವಿಚಾರಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ವೀಡಿಯೋನ ಮಾಡ್ತೀನಿ, ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇವರು 4 ಜನ ಆಸ್ಪಿರೆಂಟ್ಸ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಿದ್ರೆ ನಿಮಗೂ ನಾನು ಹೇಳ್ತಾ ಇದ್ದೀನಿ, ಆಲ್ ದಿ ಬೆಸ್ಟ್ ಹೇಳ್ತಾ, ಇದೇ ರೀತಿಯಲ್ಲಿ ಇವತ್ತಿಲ್ಲ ನಾಳೆ ಮುಂದೆ ಬರುವಂಥ ಯಾವುದೇ ನೋಟಿಫಿಕೇಷನ್ ಆಗಿರ್ಬೋದು, ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಆಸ್ಪಿರೆಂಟು ಇದೇ ರೀತಿಯಲ್ಲಿ ಶಾರ್ಟ್ ಲಿಸ್ಟ್ ಆಗಬೇಕು. ನೀವು ನಿಮ್ಮ ಕನಸನ್ನ ರೀಚ್ ಆಗಬೇಕು, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬೇಕು, ಇವತ್ತಿಲ್ಲ ನಾಳೆ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಶ್ರಮೆ ಮಾಡಿ, ನಿಮ್ಮ ಜೊತೆ ಇರುವಂಥ ಸಮಯನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳಿ, ಹಾರ್ಡ್ ವರ್ಕ್ ಮಾಡಿ ಮೊದಲನೇದಾಗಿ. ಹಾಗೂ ನಿಮ್ಮ ತಂದೆ ತಾಯಿಯರು ಏನೆಲ್ಲ ಶ್ರಮೆ ಪಡ್ತಾ ಇದ್ದಾರೆ, ಅವರು ನಿಮಗಾಗಿ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ, ನಿಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನೀವು ಇವತ್ತಿಲ್ಲ ನಾಳೆ ನಿಜ ಮಾಡಬೇಕು. ಅವರ ಶ್ರಮೆಗೆ ತಕ್ಕಂಥ ಪ್ರತಿಫಲನ ನೀವು ಕೊಡಬೇಕು. ಪ್ರತಿಫಲ ಅಂದರೆ ನೀವು ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ಅಂತಂದರೆ ಆ ಸಂತೋಷನೇ ಅವರಿಗೆ ಅದು ದೊಡ್ಡ ಭಾಗ್ಯ ಆಗಿರುತ್ತೆ, ಅದೇ ಅವರಿಗೆ ನೀವು ಕೊಡುವಂಥ ದೊಡ್ಡ ಕೊಡುಗೆ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ಕಷ್ಟಪಡ್ತಾ ಇದ್ದೀರಾ ಚೆನ್ನಾಗಿ ಕಷ್ಟಪಡಿ, ಏನಕ್ಕಂದರೆ ಅದರ ಹಿಂದೆ ಶ್ರಮೆ ನಿಮ್ಮ ತಂದೆ ತಾಯಿದಾಗಿರುತ್ತೆ. ಸೊ ಅವರ ಶ್ರಮೆನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ. ಏನಕ್ಕಂದರೆ ಅವರು ಸಾಕಷ್ಟು ಶ್ರಮೆನ ಪಡ್ತಾ ಇರ್ತಾರೆ ನಿಮಗಾಗಿ. ನಮ್ಮ ಮಕ್ಕಳು ಚೆನ್ನಾಗಿ ಸೆಟ್ಲ್ ಆಗ್ತಾರೆ, ನಾಳೆ ಅವರು ಒಳ್ಳೆಯ ಜೀವನನ ಪಡೆದುಕೊಳ್ತಾರೆ ಅಂತೇಳಿ, ಅವರ ಕನಸುಗಳನ್ನ ರೀಚ್ ಆಗಿ ಅವರು ಸಂತೋಷದಿಂದ ಇರ್ತಾರೆ ಅಂತೇಳಿ ಆ ಒಂದು ನಂಬಿಕೆನ ಹಾಗೂ ಅವರ ಶ್ರಮೆನ ವ್ಯರ್ಥ ಮಾಡಬೇಡಿ. ಇದು ನನ್ನ ಕಡೆಯಿಂದ ನಿಮಗೆ ಇರುವಂಥ ರಿಕ್ವೆಸ್ಟು. ಸೊ ನೀವು ಇವತ್ತಿನ ನಿಮ್ಮ ಟೈಮ್ನ ಬಳಕೆ ಮಾಡಿಕೊಂಡು ಫೋಕಸ್ ಮಾಡಿ, ಎಷ್ಟೇ ಕಷ್ಟ ಬಂದರೂ ನಿಮ್ಮ ಕನಸನ್ನ ಬಿಡೋಕೆ ಹೋಗಬೇಡಿ. ಆದಮೇಲೆ ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ಸಾಕಷ್ಟು ಜನ ಪ್ರಿಪ್ರೇಷನ್ನ ನೀವು ಜಾಬ್ ಇದ್ದರೆ ಜಾಬ್ ಬಿಟ್ಟು ಮಾಡ್ತಿರ್ತೀರ, ಅಥವಾ ಜಾಬ್ ಸಿಗ್ತಾ ಇದ್ದರೂ ಬೇಡ ನೋಡೋಣ ಮುಂದಿನ ದಿನಗಳಲ್ಲಿ ಫಸ್ಟ್ ಜಾಬ್ ಪ್ರಿಪೇರ್ ಆಗೋಣ ಅಂತ ಮಾಡ್ತಾ ಇರ್ತೀರ. ಸೊ ನನ್ನ ಸಜೆಷನ್ ಏನಂದರೆ, ನಿಮ್ಗೆ ಆ ಥರ ಏನಾದರೂ ಅಪಾರ್ಚುನಿಟಿ ಇತ್ತು, ಜಾಬ್ ಮಾಡ್ಕೊಳ್ತಾ ನಾನು ಮಾಡ್ಬೋದು, ನನಗೆ ಆಗುತ್ತೆ, ಅಥವಾ ಜಾಬ್ ಸಿಗುತ್ತೆ ಈಸಿಯಾಗಿ ನಾನು ಪ್ರಿಪ್ರೇಷನ್ನ ಮಾಡ್ಕೊಳ್ಬೋದು ಅನ್ನೋ ಅವಕಾಶ ಇತ್ತಂದರೆ ಫಸ್ಟ್ ಅದನ್ನು ಬಳಕೆ ಮಾಡ್ಕೊಳ್ಳಿ. ಯಾವುದೇ ಆಸ್ಪಿರೆಂಟ್ಸ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ, ಇವತ್ತಿನ ದಿನಗಳಲ್ಲಿ ಇರುವಂಥ ಸರ್ಕಾರದ ಒಂದು ಏನು ರೆಸ್ಪಾನ್ಸ್ ಇರ್ಬೋದು, ಅಥವಾ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಆಸ್ಪಿರೆಂಟ್ಸ್ ಕಡೆಗೆ, ಸ್ಟೂಡೆಂಟ್ಸ್ ಕಡೆಗೆ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಕಾಣ್ತಾ ಇದೆ ನನಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಖಾಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋಗಬೇಡಿ. ಜಾಬ್ ಮಾಡ್ತಾ ಚಿಕ್ಕ ಪುಟ್ಟ ಜಾಬ್ ಮಾಡಿ, 5,000 10,000 ಬರಲಿ, ನಿಮ್ಮ ಖರ್ಚಿಗೆ ನಡೀಲಿ, ತಂದೆ ತಾಯಿ ಮೇಲೆ ಡಿಪೆಂಡ್ ಇಲ್ದಂಗೆ ನಿಮ್ಮ ಖರ್ಚಿಗೆ ಸಂಪೂರ್ಣ ಆಗಲಿ ಆ ಒಂದು ಹಣ. ಸೊ ಆ ಥರ ಎಷ್ಟೊಂದು ಹಣನ ಸಂಪಾದನೆ ಮಾಡ್ಕೊಳ್ತಾ ಪ್ರಿಪರೇಷನ್ನ ಮಾಡ್ಕೊಳ್ಳಿ. ಏನಕ್ಕಂದರೆ ನಿಮಗೂ ಒಂದು ಧೈರ್ಯ ಇರುತ್ತೆ, ಕೈಯಲ್ಲಿ ಕಾಸಿತ್ತಂದರೆ ಏನೋ ಒಂದು ಮಾಡ್ಬೋದು, ಏನಾದರೂ ಒಂದು ಮಾಡ್ಬೋದು ಅನ್ನೋದಕ್ಕಿಂತ ಆ ಒಂದು ಕಾಸು ನಿಮಗೆ ದಿನನಿತ್ಯ ಜೀವನಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಊಟಕ್ಕಿರ್ಬೋದು, ನೀವು ವಿಳಾಸಕ್ಕಿರ್ಬೋದು, ನೀವು ಉಳ್ಕೊಳ್ಳೋ ಸ್ಥಳಕ್ಕೆ ರೆಂಟನ್ನು ಕಟ್ಟೋದಕ್ಕಿರ್ಬೋದು, ಯಾವುದೇ ಒಂದು ಕಾರಣಕ್ಕಾಗಿರ್ಬೋದು. ಸೊ ಹಾಗಾಗಿ ಕೆಲಸ ಮಾಡ್ಕೊಳ್ತಾ ಪ್ರಿಪರೇಷನ್ನ ಮಾಡ್ಕೊಳ್ಳಿ. ನಿಮ್ಮ ಶ್ರಮೆ ಇವತ್ತಿಲ್ಲ ನಾಳೆ 100% ನಿಜ ಆಗೇ ಆಗುತ್ತೆ, ಅದಕ್ಕೆ ತಕ್ಕಂಥ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾನೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಕೋಗ್ಬಿಡಿ. ತಂದೆ ತಾಯಿರು ಇಟ್ಟಿರುವಂಥ ಕನಸು ನಂಬಿಕೆನ ಹಾಗೂ ಅವರ ಶ್ರಮೆನ ವ್ಯರ್ಥ ಮಾಡೋಕ್ಕೋಗ್ಬಿಡಿ. ಸೊ ಇವತ್ತಿಲ್ಲ ನಾಳೆ ನಿಮಗೂ ಪ್ರತಿಫಲ ಬಂದೇ ಬರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ನಿಮಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇದೇ ರೀತಿಯಲ್ಲಿ ನೀವು ಯಾವುದೋ ಒಂದು ನೋಟಿಫಿಕೇಷನಲ್ಲಿ ಮುಂದಿನ ದಿನಗಳಲ್ಲಿ ಯಶಸ್ಸಾಗಬೇಕು. ನಿಮ್ಮ ಸಕ್ಸಸ್ಗಾಗಿ ನಾನು ದೇವ್ರನ್ನ ಬೇಡಿಕೆ ಕೊಡ್ಕೊಳ್ತೀನಿ. ಸೊ ನಿಮ್ಮ ಒಂದು ಸಕ್ಸಸ್ಗಾಗಿ ನಾನು ದೇವ್ರನ್ನ ಬೇಡ್ಕೊಳ್ತೀನಿ. ಸೊ ಇವತ್ತಿಲ್ಲ ನಾಳೆ ನೀವು ಯಶಸ್ಸಾಗ್ತೀರಾ, ನಿಮ್ಮ ಕನಸು ನೀವು ರೀಚ್ ಆಗ್ತೀರಾ, ನಿಮ್ಮ ಕನಸನ್ನ ನೀವು ನನಸು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ಆಸ್ಪಿರೆಂಟ್ಸಿನ ಒಂದು ಸಕ್ಸಸ್ಸು ನಿಮಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ಹಾಗಾಗಿ ಶೇರ್ ಮಾಡಿದ್ದೀನಿ. ನಮ್ಮದು ನಾವೇನು ಗೈಡೆನ್ಸ್ ಕೊಟ್ಟಿದ್ವಿ ಅಥವಾ ನಮ್ಮ ಕಂಟೆಂಟ್ ಏನು ಯೂಸ್ ಆಯಿತು ಅದು ಚಿಕ್ಕದಾಗಿರುತ್ತೆ. ನಮ್ಮ ಕಡೆಯಿಂದ ಆಗಿರುವಂಥ ಶ್ರಮೆ ಅಥವಾ ಪರಿಶ್ರಮೆ ಚಿಕ್ಕ ವಿಚಾರ, ಬಟ್ ಇವರ ಯಶಸ್ಸು ಏನಿದೆ ಅದು ದೊಡ್ಡದು, ಇವರ ಶ್ರಮೆ ಏನಿದೆ ದೊಡ್ಡದು. ಹಾಗಾಗಿ ಅವರ ಶ್ರಮೆ ಹಾಗೂ ಅವರ ಸಕ್ಸಸ್ಸು ಎಲ್ಲ ಒಟ್ಟಿಗೆ ಬಂದಿದೆ. ಸೊ ಇವರು ಇವತ್ತು ಯಶಸ್ಸಾಗಿದ್ದಾರೆ.
ಇವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಸರ್ ಏನೇ ಇದ್ರೂ ಇವರ ಶ್ರಮೆ ಏನಿದೆಯಲ್ಲ ಅದು ಅತಿ ದೊಡ್ಡದಾಗಿರೋ ಕಾರಣದಿಂದನೇ ಇವರ ಒಂದು ಸಕ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತೇಳಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಒಂದು ಕಮೆಂಟ್ ಇತ್ತು ಅಂದರೆ ಪಾಸಿಟಿವ್ ಕಮೆಂಟ್ ಆಗಿರ್ಬೋದು, ನೆಗೆಟಿವ್ ಕಮೆಂಟ್ ಆಗಿರ್ಬೋದು, ಎಲ್ಲದನ್ನು ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸ್ಟೂಡೆಂಟ್ಸ್, ಚೆನ್ನಾಗಿ ಪ್ರಿಪೇರ್ ಆಗಿ, ಹಾರ್ಡ್ ವರ್ಕ್ ಮಾಡಿ, ಟೈಮ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ, ನೆಗೆಟಿವ್ ಥಾಟ್ಸ್ಗೆ, ನೆಗೆಟಿವ್ ಕಮೆಂಟ್ಸ್ಗೆ ಗಮನ ಹರಿಸೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸ್ ಬರೋದು ನಿಜ. ಪ್ರಿಪ್ರೇಷನ್ ಮಾಡಬೇಕಷ್ಟೇ, ನೀವು ಟೈಮ್ನ ಯೂಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಫೋಕಸ್ ಮಾಡಬೇಕು, ಯಶಸ್ಸು ಆಗಬೇಕು ಅನ್ನೋದು ಒಂದು ನಿಮ್ಮಲ್ಲಿ ದೃಢ ನಿರ್ಧಾರ ಇರಬೇಕು. ಆದಮೇಲೆ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರಣ ಹುಡುಕಿ. ಕಾರಣ ಏನೂ ಇಲ್ಲ, ಸಿಂಪಲ್, ನಿಮ್ಮ ಪೇರೆಂಟ್ಸ್ನ ಶ್ರಮೆನೇ ನಿಮಗೆ ಒಂದು ಕಾರಣ ಆಗಿರಲಿ. ನೀವು ನಿಮ್ಮ ಪೇರೆಂಟ್ಸ್ನ ಸಂತೋಷಪಡಿಸ್ಬೇಕು, ಅವ್ರನ್ನ ಖುಷಿಯಾಗಿ ಇಟ್ಕೊಳ್ಬೇಕು, ಅವರ ಒಂದು ಖುಷಿನ ನೀವು ನೋಡಬೇಕು ಅಂದರೆ ನೀವು ಇವತ್ತು ಹಾರ್ಡ್ ವರ್ಕ್ ಮಾಡಲೇಬೇಕು. ಇವತ್ತಿಲ್ಲ ನಾಳೆ ಆಗುವಂಥ ಜಾಬ್ಗಳಲ್ಲಿ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೇಕು. ಸೋಲುಗಳು ಎಷ್ಟೇ ಬರ್ಬೋದು, ಆದರೆ ಯಶಸ್ಸು ಒಂದು ದಿನ ಬಂದೇ ಬರುತ್ತೆ ನಿಮ್ಮ ಬಾಗಿಲಿ ಮುಂದೆ. ಹಾಗಾಗಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಇವತ್ತಿಲ್ಲ ನಾಳೆ ನೀವು ಯಶಸ್ಸು ಆಗೇ ಆಗ್ತೀರಾ. ಸೊ ಇದರಲ್ಲಿ ನಾನು ಹೇಳಿರುವಂಥ ಯಾವುದೇ ಒಂದು ಇನ್ಫಾರ್ಮೇಷನ್ ನಿಮಗೆ ಮಿಸ್ಲೀಡ್ ಆಗಿದ್ದರೆ ಅಥವಾ ನಿಮಗೆ ನೋವು ಪಡಿಸಿದರೆ ನನ್ನ ಕಡೆಯಿಂದ ಸಾರಿ ಹೇಳ್ತಾ ಸೊ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಕಮೆಂಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ನಿಮ್ಮ ಕಮೆಂಟ್ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಇವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.